ಅಂತಂದ್ರೆ ನೀನೇನು ಇಷ್ಟೊಂದು ಇಷ್ಟ ಮಾಡ್ತೀಯಾ? ಇಲ್ಲ ಕಲ, ನಾನು ನಿರ್ಧಾರ ಮಾಡಿಬಿಟ್ಟಿವ್ನಿ. ಟೀಚರ್ ಅಮ್ಮನ ಹೆಸರು ನಾನು ಹಣೆ ಬರ್ದಾಗ ಬರ್ದಿದ್ರೆ ಅವರೇ ಬರ್ತಾರೆ, ಅವರೇ ಫೋನ್ ನಂಬರ್ ಕೊಡ್ತಾರೆ. ನೀ ಹಂಗನ್ಕ ಕೂತಿರೋ, ಅವ್ರ ದಿನ ಬರ್ತಾರೆ, ಅವ್ರು ಸೀದಾ ಸ್ಕೂಲ್ಗೆ ಹೋಯ್ತಾರೆ, ಪಾಠ ಮಾಡ್ತಾರೆ, ಪುನಃ ಮನೆಗೆ ಹೋಯ್ತಾರೆ. ನಿಂಗೆ ಯಾಕೆ ನಂಬರ್ ಕೊಟ್ಟರು? ಲೇ, ಈ ಪಿರುತಿ ಅನ್ನೋದು ಹೂ ಇದ್ದಂಗೆ ಕಲ, ತಾನಾಗಿ ಎರಳಬೇಕು. ಮರದಾಗ ಹಣ್ಣಾಗುವ ಹಣ್ಣು ಹೆಂಗಿರ್ತದೆ? ನಾವು ಬಲವಂತವಾಗಿ ಹಣ್ಣು ಮಾಡೋ ಹಣ್ಣು ಹೆಂಗಿರ್ತದಲ್ಲ? ಮರದಾಗೆ ಹಣ್ಣಾಗಿ ಅಂತ ಬಿಟ್ರೆ ಈ ಕಾಲದಲ್ಲಿ ಸುಮ್ಮನೆ ಬಿಟ್ಟಾರ. ಪಾಪದ ಮಕ್ಕಳು ಕಿತ್ಕೊಂಡು ಹೊಂಟೋಯ್ತಾರೆ. ನಾನು ನೋಡ್ದಾಗೆ ಟೀಚರ್ ಅಮ್ಮ ಇದ್ರೆ ಸಿಗ್ತಾರೆ, ಇಲ್ಲ ಅಂದ್ರೆ ಇಲ್ಲೇ ಬಿಡ್ರಲ್ಲ. ರುದ್ರ ಏನ್ರಿದ್ರಣ್ಣ ಋಣಾಪಣ ಅಂತ ಟೀಚರ್ ಮುಂದೆ ನಿಮ್ ಮುಂದೆ ಪ್ರತ್ಯಕ್ಷ ಆಗ್ಬಿಟ್ರು. ಹಲೋ ರುದ್ರಾರು, ಟೀಚರ್ ಅಮ್ಮನ ಹೆಸರು ನಾನೇ ಮೇಲೆ ಬರ್ದೈತಾ? ಸುಮ್ಕಿರಲ್ಲ. ಏನು ನೀವು ನನ್ನ ನೋಡ್ಕೊಂಬಂದ್ರ? ಹೌದು, ನಿಮ್ಮ ಹತ್ರ ನಾನೇನೋ ಹೇಳ್ಬೇಕಿತ್ತು. ಟೀಚರ್ ಹೇಳ್ಕೋಬಹುದು. ಈ ಸುಂಪಿಲ್ಲ, ಏನ್ ಹೇಳ್ಬೇಕಿತ್ತು? ಹೇಳಿದ್ರೆ ನೀನೇನೋ ಬೇಜಾರ್ ಮಾಡ್ಕೊಡಲ್ಲ ತಾನೆ? ಅಯ್ಯೋಯ್ಯೋ, ನಾನು ನಿಮ್ಮೇಲೆ ಬೇಜಾರು ಮಾಡ್ಕೊಳ್ಳೋದ? ಆಂಜನೇಯನ್ ಮೇಲೆ ನನಗೂ ಇಲ್ಲ, ನೀವ್ ಹೇಳಿ. ನಿಮ್ದೊಂದು ಶರ್ಟ್ ನನ್ನ ಹತ್ರ ಇತ್ತಲ್ಲ, ಅದು ನಮ್ಮಮ್ಮ ಕನ್ಫ್ಯೂಸ್ ಮಾಡ್ಕೊಂಡು ಅನಾಥಾಶ್ರಮಕ್ಕೆ ಕೊಟ್ಬಿಟ್ಟಿದ್ದಾರೆ. ಅಯ್ಯೋ, ಈಟೇನಾ? ನೀವೇನು ಹೇಳ್ತೀರ ಅಂತ ಅನ್ಕೊಂಡಿದ್ದೆ. ಇದ್ರಿಂದ ನಿಮ್ಗೇನು ಬೇಜಾರಾಗ್ಲಿಲ್ವಾ? ಒಂದಂಗಿ ತಾನೆ, ಹೋದ್ರೆ ಹೋಗ್ಲಿ ಬಿಡಿ. ಅದ್ಯಾವುದೋ ಆಶ್ರಮ ಕೊಟ್ಟಿದ್ದೀರಾ ಅಂತೀರಾ, ಅಂದ್ಮ್ಯಾಕೆ ನಾನು ಯಾಕೆ ಸಿಟ್ ಮಾಡ್ಕೊಳ್ಳಿ? ನಿಜವಾಗ್ಲೂ ನಿಮ್ದು ತುಂಬಾ ದೊಡ್ಡ ಮನ್ಸು ರುದ್ರ ಅವ್ರೆ. ಆ ಮನಸ್ಸು ತುಂಬಾ ನೀವೇ ತುಂಬಿಕೊಂಡಿದ್ದೀರ ಟೀಚರ್ ಅಮ್ಮ. ಇದ್ರ ಬದಲಾಗಿ ಹೊಸ ಶರ್ಟ್ ಕೊಡಿಸ್ತೀನಿ ಬನ್ನಿ ಅಂತ ಹೇಗೆ ಇವ್ರನ್ನ ಕರೆಯೋದು? ಇವ್ರು ಇದಕ್ಕೂ ಏನಾದ್ರು ಅಫೆಂಡ್ ಆಗ್ಬಿಟ್ರೆ? ಹಂಗ್ ನೋಡ್ಬೇಡ ನನ್ಗೇಣಿ, ಈ ರುದ್ರ ಬಿದ್ದೇ ಹೋಯ್ತಾನೆ. ಒಂದ್ ಕೆಲಸ ಮಾಡೋಣ, ಹೇಗೂ ನಾಳೆ ನನ್ನ ಎಂಗೇಜ್ಮೆಂಟ್ ಇದೆ, ಎಂಗೇಜ್ಮೆಂಟ್ಗೆ ಗಿಫ್ಟ್ ತರ ಕೊಡಿಸ್ಬಿಡೋಣ, ಸರ್ಪ್ರೈಸಿಂಗ್ ಆಗಿರತ್ತೆ. ರುದ್ರಣ್ಣ, ಇದಕ್ಕೇನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರಿ. ರುದ್ರ ಅವ್ರೆ, ಇವತ್ತು ಶನಿವಾರ, ಸ್ಕೂಲ್ ಹಾಫ್ ಡೇ ಇರತ್ತೆ. ಮಧ್ಯಾಹ್ನ 1 ಗಂಟೆಗೆ ನೀವು ನನಗೆ ಸಿಗ್ತೀರಾ? ನಾನಾ? ನೀವೇ. ಸಿಗ್ತೀನಿ. ಎಲ್ಲಿ ಬರ್ಬೇಕು? ಸ್ಕೂಲ್ ತಗೋ ಬರಲ್ಲ? ಸ್ಕೂಲ್ ಹತ್ರ ಬೇಡ, ಎಲ್ಲಿಗೆ ಬರ್ಬೇಕು ಅಂತ ನಾನು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬನ್ನಿ. ಅಲ್ಲ, ಹೆಂಗ್ ಕಳಿಸ್ತೀರ? ಸಾರಿ, ನನ್ನ ನಂಬರ್ ನಿಮ್ಮ ಹತ್ರ ಇಲ್ಲ ಅಲ್ವಾ? ನನ್ನ ನಂಬರ್ ತಗೊಳ್ಳಿ, 1 ಗಂಟೆ ಕರೆಕ್ಟಾಗಿ ಫೋನ್ ಮಾಡಿ. ಹೇಳಿ ಟೀಚರ್ ಅಮ್ಮ. 866. ಸಾರಿ, 866. ಸರಿ, ನನಗೆ ಸ್ಕೂಲ್ ಲೇಟ್ ಆಗ್ತದೆ, ನಾನಿನ್ನು ಹೊರಡ್ತೀನಿ. ಏನಿಲ್ಲ ಅಪ್ಪಯ್ಯ, ಆಟ ಆಡ್ತೀವ್ನಿ. ಆಟ ಆಡ್ತಾವಳಂತೆ, ಯಾಕಂದ್ರೆ ಬಿಟ್ಟ ಅಂದ್ರೆ ಯಾಕಪ್ಪಯ್ಯ ಸುಮ್ಕೆ ಬೈತ್ಯಾ? ಏಟ್ಕಿಂತ ಹೇಳದಮ್ಮಿ ನಿನಗೆ.
ಹೋಗಿ ನಿಮ್ ರುದ್ರಮ್ಮನ ಹೋಲ್ಸ್ಕೊ ಅಂತ. ಅಯ್ಯ ಮಾವ ಅಟ್ಟಿಲಿದ್ರೆ ತಾನೆ ಹೊಲ್ಸ್ಕೊಳೋದು. ನಿಮ್ದು ಒಳ್ಳೆ ಸರಿ ಹೋಯ್ತು. ಅಟ್ಟಿಲಿಲ್ಲ ಅಂತ ಸುಮ್ಕಿದ್ಬಿಡ್ತೀಯಾ? ಅವನೆಲ್ಲವನು ಅಲ್ಲೇ ಹುಡ್ಕೊಂಡು ಹೋಗ್ಬೇಕಪ್ಪ. ಎಲ್ಲಿ ಹುಡ್ಕೊಂಡು ಹೋಗೋನೆ ಅವನ್ನ? ಅವನು ಈ ಟೋಟಲ್ ಎಲ್ಲಿರ್ತಾನೆ? ಗದ್ದೆಯಲ್ಲಿರ್ತಾನೆ, ಇಲ್ಲ ತೋಟದಲ್ಲಿರ್ತಾನೆ, ಅಲ್ಲೇ ಹೋಗ್ಬೇಕಪ್ಪ. ಸುಮ್ಕೆ ಅವ್ರ ಅಂತ ಮಕ್ಕುಗೆಕ್ಕಿಲ್ವಾ? ಸುಮ್ಕೆ ಹೋಗು ಅಂತ ನಿಮಗೆ ಯಾರು ಹೇಳಿದವರು? ಏನಾರ ನೆಪ ಮಾಡ್ಕೊಂಡು ಹೋಗು. ಏನ್ ನೆಪ ಮಾಡ್ಕೊಂಡು ಹೋಗ್ಲಿ? ಓ ಅದನ್ನು ನಾವೇ ಹೇಳ್ಕೊಡ್ಬೇಕಾ? ಅಡ್ಗೆ ಮಾಡ್ಕೊಂಡು ಊಟ ತಗೊಂಡೋಗಮ್ಮಿ. ಓ ಯಾಕೆ ಬಂದ್ಬಿಡು. ಆಮೇಲೆ ಮೊನ್ನೆ ನಾನ್ ಅಡ್ಗೆ ತಿಂದು ನೀವಿಬ್ರು ಮಕ್ಕುಗುರಲ್ಲ, ಹಂಗ ಮಾವನ ಉಗಿಲಿ. ನನಗೆ ಗೊತ್ತು ಇನ್ ಪಸಂದಾಗ ಅಡ್ಗೆ ಮಾಡ್ತೀಯ ಅಂತ. ನಾನೇ ಮಾಡ್ಕೊಡ್ತೀನಿ, ಅದನ್ನ ಎತ್ಕೊಂಡೋಗಿ ನೀನೇ ಮಾಡಿದ್ದು ಅಂತ ಹೇಳು. ಆಹಾಹಾ ಎಂತ ಉಪಾಯ ಕೊಟ್ಟೆ ಅನ್ಪೂರ್ಣ. ಇಂಥ ಉಪಾಯನ 3 ವರ್ಷಕ್ಕೆ ಮುಂಚೆನೆ ಕೊಟ್ಟಿದ್ರೆ ಈಟೊತ್ತಿಗೆ ಇವಳ ಕೈಲಿ 2 ವರ್ಷದ ಮೊಗ ಇರೋದು. ಅವ್ವ ಬಾ ಎಲ್ಲ ಡಬ್ಬಿಗೆ ಹಾಕೊಡು. ಆಯ್ತು. ಆಹಾ ಇವತ್ತೇನೋ ನಿಮ್ಮವ್ವ ಮಾಡ್ಕೊಡ್ತಾಳೆ. ಮದುವೆ ಆದ್ಮೇಲೆ ಏನ್ ಮಾಡ್ತೀಯಾ? ನೀನ್ ಅಡಿಗೆ ಕಲಿಬೇಕು ತಾನೆ. ನಾನ್ ಯಾಕೆ ಮಾಡ್ಬೇಕು? ಏನ್ ನನ್ ಮದ್ವೆ ಆದ್ಮೇಲೆ ಇಬ್ರು ಬ್ಯಾರೆ ಹೋಯ್ತೀರಾ? ಇವಾಗ್ಲೂ ಇಲ್ಲೇ ಓತ್ಲ ಹೊಡಿತಿದ್ದೀರಾ, ಆಮಿ ಅಕ್ರು ಇಲ್ಲೇ ಓತ್ಲ ಹೊಡಿತೀರಾ. ಅವನ್ ಕೈಲಿ ಅಡ್ಗೆ ಮಾಡ್ಸ್ಕೊತೀನಿ. ನೋಡಿದ್ಯಾ ಹೆಂಗೆ ನಮ್ಗೆ ತಿರುಗಿಸ್ಬಿಟ್ಟು ಹೋಯ್ತಾಳೆ. ಏನಾದ್ರೂ ಆಗ್ಲಿ, ಮೊದಲು ಚಂಚಂಗೂ ರುದ್ರಂಗೂ ಮದ್ವೆ ಆದ್ರೆ ಅಷ್ಟೇ ಸಾಕು.